ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಟೈಮ್ 7 ಗಂಟೆ ಹತ್ತತ್ರ ಆಗ್ತಾ ಇದೆ. ಇನ್ನು ನಾನು ಗುಂಡ ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಊರೊಳಗೆ ಹೋಗ್ತಾ ಇದ್ದೀವಿ. ಇವತ್ತು ಮನೇಲಿ ಹಾಲು ಕುಸ್ತಾರೆ, ಅಂದರೆ ಹೊಸ ಮನೆಯೆಲ್ಲ ರೆಡಿ ಮಾಡಿಸಿದ್ರಲ್ಲ ಪವಿತ್ರರು. ಅದಕ್ಕೆ ಇವತ್ತು ದಿನ ಚೆನ್ನಾಗಿದೆ, ಮತ್ತು ಆಷಾಢಕ್ಕೆ ಬೀಳುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಲಾಸ್ಟ್ ದಿನ. ಚೆನ್ನಾಗಿದೆ ದಿನ ಕೂಡ ಅಂತ ಹೇಳಿಬಿಟ್ಟು, ವಾರನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಇಟ್ಕೊಂಡಿದ್ದಾರೆ ಪೂಜೆ. ಬೇಗನೆ ಹೋಗ್ಬೇಕಿತ್ತು, ಒಂದು 6 ಗಂಟೆಗೆ ಹಂಗೆ ಬಂದುಬಿಡು ಅಂತ ಹೇಳಿದ್ರು ರಾತ್ರಿ ಪವಿತ್ರ ಫೋನ್ ಮಾಡಿ. ಹೋಗೋದಕ್ಕೆ ಆಗಲಿಲ್ಲ. ಇನ್ನು ಇವನಿಗೆ ಬೇರೆ ಸ್ವಲ್ಪ ಜ್ವರ ಬೇರೆ ಅಲ್ವಾ, ಮತ್ತು ಎಬ್ಬರಿಸಿ ಸ್ನಾನಪಾನ ಮಾಡಿಸ್ಕೊಂಡು ಹೋಗೋದು ಸ್ವಲ್ಪ ಇದಾಯಿತು. ಅದಕ್ಕೆ ಲೇಟೇ ಆಯಿತು. ಇನ್ನೇನು 7 ಗಂಟೆ ಹತ್ತತ್ರ ಆಗುತ್ತೆ. ಏನು ಅನ್ಕೊಂತಾಳೆ ಏನಂತ ಬೇಜಾರಾಗ್ತಾಯಿದೆ. ನಪ್ಪ ಜ್ವರ ಬಂದಿದೆ. ಅದಕ್ಕೆ ಬೇಗ ಎದ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತೀವಿ. ನಮ್ಮ ಮನೆಯವರು ಅಲ್ಲಿ ಹೊಸ ಮನೆ ನಿಲ್ಲಿಸಿದ್ದು ಬೈಕು ಹಾಕೊಂಬರಕ್ಕಂತ ಹೋಗಿದ್ದಾರೆ. ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ. ಹಾಲು ಉಗ್ಸೋದು ಮತ್ತು ಪೂಜೆ ಸಿಂಪಲಾಗೆ ಫ್ರೆಂಡ್ಸ್. ಏನು ಗೊತ್ತಾ, ಏನು ಇನ್ನು ಮನೆಯೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮತ್ತೆ ಆಷಾಢಕ್ಕೆ ಬಿದ್ರಂತಿ ಸರಿ ಏನು ಮಾಡೋದಕ್ಕಾಗೋದಿಲ್ಲಲ್ವಾ. ಇವಾಗ ಹಾಲೊಂದು ಉಗ್ಸ್ಬಿಟ್ರೆ ನೆಕ್ಸ್ಟ್ ಯಾವಾಗಾದರೂ ಶಿಫ್ಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಫಸ್ಟ್ ಹಾಲು ಉಗ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಹೋಗ್ಬಿಟ್ಟು ಸಿಂಪಲಾಗಿ ಇನ್ನು ಪೂಜೆ ಮುಗಿಸ್ಕೊಂಡು ಹಾಲು ಉಗ್ಸ್ಬಿಟ್ಟು ಒಂದು ಸ್ವಲ್ಪ ತಿದ್ಬಿಟ್ಟು ಇನ್ನು ಬರೋಣ ಅಂತೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಯಾರಾದರೂ ಹೊಸ್ತಾ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸಿಗೋಣ ಫ್ರೆಂಡ್ಸ್, ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಕಲ್ಯಾಣ ಫುಲ್ಲು ಡಲ್ ಆಗಿಬಿಟ್ಟವನೇ. ಇಲ್ಲಿ ನೋಡಿಲಿ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಬಂದ ತಕ್ಷಣ ನಾನು ಅತ್ತರ ಮನೆ ಹತ್ರ ಹೋದೆ. ಅತ್ತರ ಮನೆ ಹತ್ರ ಹೋಗಿ ಯೋಷಿತ ಧನು ಕೂಡ ಸ್ನಾನ ಮಾಡಿಸಿ ನಿಲ್ಲಿಸಿದ್ರು ಅತ್ತೆ. ಇನ್ನು ಅವ್ರನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನು 3 ಜನನೂ ಇನ್ನು ಕರ್ಕೊಂಡು ಈ ಮನೆ ಹತ್ರ ಬಂದೆ. ಬರೋಷ್ಟೊತ್ತಿಗೆ ಇನ್ನು ಪವಿತ್ರ ಆಗಲೇ ಬೆಳಗ್ಗೆನೇ ನಾವು 4 ಗಂಟೆಗೆ ಏನೋ ಎದ್ದಿದ್ಲಂತೆ. ಎದ್ಬಿಟ್ಟು ಪೂಜೆಗೆ ಏನೇನು ಐಟಮ್ ಬೇಕೋ ಎಲ್ಲ ಕೂಡ ಪ್ರತಿಯೊಂದು ಜೋಡಿಸ್ಕೊಂಡ್ಬಿಟ್ಟು ಇನ್ನು ರೆಡಿ ಮಾಡ್ಕೊತಾ ಇದ್ಲು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬೆಳಗ್ಗೆನೇ ಏನಾದರೂ ಅಡುಗೆ ಕೆಲಸ ಎಲ್ಲ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಹೋದಾಗ ಗೊತ್ತಾಯಿತು 9 ಗಂಟೆ ಮೇಲ್ಪಟ್ಟನೆ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ತು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸಮಾಧಾನ ಕೂಡ ಆಯಿತು. ಯಾಕೆಂದರೆ ಎಲ್ಲ ಒಂದೇ ಸತಿ ಅಂದರೆ ಭಾಳ ಹತ್ರ ಆಗುತ್ತೆ. ಅಟ್ಲೀಸ್ಟ್ ನಾವು ಮನೇಲಿ ಹೊಸ ಮನೇಲಿ ಹಾಲು ಉಕ್ಕಿಸ್ತಿದ್ದೀವಿ ಅಂತಂದರೆ ತೀರಾ ಒಂದು 5 ಜನಕ್ಕೋ 9 ಜನಕ್ಕೋ ಊಟಕ್ಕಾದರೂ ಇಡಲೇಬೇಕು. ಅದಕ್ಕೆ ಅಡುಗೆ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಇನ್ನು ಬಂದುಬಿಟ್ಟು ಇನ್ನು ಏನೂ ಕೂಡ ದೀಪ ಅದು ಎಲ್ಲ ಏನೂ ಇದು ಮಾಡಿರಲಿಲ್ಲ. ಇನ್ನು ಫೋಟೋ ಇಟ್ಬಿಟ್ಟು ಫೋಟೋಕ್ಕೆ ಹೂವು ಎಲ್ಲ ಮುಡಿಸ್ಬಿಟ್ಟು ಇನ್ನು ಪೂಜೆಗೆಲ್ಲ ಜೋಡಿಸ್ತಾ ಇದ್ಲು. ಇನ್ನು ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಬಲಗಡೆ ದೇವರು ಹೂವನ್ನೇ ಕೊಟ್ಬಿಟ್ರೆ ಲಕ್ಷ್ಮಿ. ಖುಷಿ ಆಯಿತು ತುಂಬ. ಇನ್ನು ಮಕ್ಕಳಂತೂ ತುಂಬ ಎಕ್ಸೈಟ್ಮೆಂಟು. ಏನಿವತ್ತು ಪೂಜೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಇನ್ನು ಈ ಕಡೆ ಬಚ್ಚಲ್ ರೂಮ್ಗೂ ಬಾತ್ರೂಮ್ಗೆಲ್ಲ ಕೂಡ ಇನ್ನು ಬೇಸ್ಮಟ್ಟ ಹಾಕಿದ್ದಾರೆ. ಸದ್ಯಕ್ಕೆ ಇಷ್ಟ ಆಗಿದೆ ಅಷ್ಟೇ. ಯಾಕೆಂದರೆ ಇನ್ನು ಆಷಾಢ ಸ್ಟಾರ್ಟ್ ಆದ್ರಂತೂ ಇನ್ನು ಮುಗೀತು. ಯಾವುದೇ ಕೂಡ ಶುಭ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಹೇಳ್ಬೇಕಂದ್ರೆ ಕೆಲವರು ಆಷಾಢದಲ್ಲೇ ಮದುವೆ ಸಮಾರಂಭ ಎಲ್ಲ ಕೂಡ ಇಟ್ಕೊತಾರೆ. ಬಟ್ ಅಂದರೆ ಒಬ್ಬೊಬ್ಬರಲ್ಲೂ ಒಂದೊಂಥರಲ್ವ. ಹಾಗಾಗಿ ಇನ್ನು ನಮ್ಮದ್ರಲ್ಲಿ ನಾವೇನು ಕೂಡ ಆಷಾಢದಲ್ಲಿ ಮಾಡೋ ಹಾಗಿಲ್ಲ. ಹಾಗಾಗಿ ಈ ಸತಿನೇ ಇನ್ನು ನಾಳೆ ಇನ್ನೇನು ಅಮಾವಾಸ್ಯೆ ಸ್ಟಾರ್ಟ್ ಆಯ್ತಲ್ಲ, ಇವತ್ತು ದಿನ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಅರ್ಜೆಂಟಲ್ಲಿ ಇರೋದ್ರಲ್ಲೇ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೆಲ್ಲ ಮಾಡ್ಕೊಂಡಿದ್ರು. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಮುಂಚೆ ಅಂತೂ ನೋಡೋದಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ಇವಾಗ ಎಲ್ಲ ಕೂಡ ಚೆನ್ನಾಗಿದೆ. ಇನ್ನು ಮುಂದುಗಡೆ ಬಚ್ಚಲ್ ರೂಮು ಬಾತ್ರೂಮು ಮತ್ತು ಸ್ವಲ್ಪ ಶೀಟ್ ಅವೆಲ್ಲ ಹಾಕ್ಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಂತ್ ಮತ್ತೆ ಇನ್ನೊಂದು ಫಂಕ್ಷನ್ ಇದೆ ಮನೆಯಲ್ಲಿ. ಇನ್ನು ಅದು ನಮ್ಮ ಧನು ಇದಾನಲ್ವ, ಧನುಗೆ ಆಗಸ್ಟ್ 24ಕ್ಕೆ ಮತ್ತೆ 6 ವರ್ಷಕ್ಕೆ ಬಿದ್ದುಬಿಡುತ್ತೆ. ಇನ್ನು 5 ವರ್ಷದ ಒಳಗಡೆ ತಲೆ ಕೂದಲು ತೆಗಿಸ್ಬೇಕಲ್ಲ, ಮತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗಲೇ ಜಡೆ ಅಂತ ಇಷ್ಟುದ ಜಡೆ ಬೀಳುತ್ತೆ. ಹಂಗಾಗಿ ಆ ಫಂಕ್ಷನ್ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಅದು ಬರೋಷ್ಟೊತ್ತಿಗೆ ಇದು ಗೃಹ ಪ್ರವೇಶ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ಮುಂದ್ಗಡೆದೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಮತ್ತು ಫಂಕ್ಷನ್ ಎಲ್ಲ ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅವ್ರ ಪ್ಲ್ಯಾನಿಂಗ್ ಅದಿದೆ. ಹಂಗಾಗಿ ಎಲ್ಲ ಕೂಡ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ಯಾರೂ ಇರಲಿಲ್ಲ ನಾವು ಹೋದಾಗ ಕೂಡ. ಇನ್ನು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನು ನಮ್ಮ ಇವ್ರು ಬಂದುಬಿಟ್ಟು ಚಿಕ್ಕಮ್ಮ ಆಂಟಿ ಆಗಬೇಕು. ಇನ್ನು ಆಂಟಿ ಕೂಡ ಬಂದರು. ಇನ್ನು ಬಂದ ತಕ್ಷಣ ಇನ್ನು ನಮ್ಮ ಅತ್ತೆ ಅಂದರೆ ಹಾಲು ಉಗ್ಸೋಕ್ಕಿಂತ ಮುಂಚೆ ಗಂಗಮ್ಮ ಮಾಡಬೇಕಂತೆ. ನನಗಂತೂ ಫಸ್ಟ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಅದಕ್ಕೆ ಎಲ್ಲ ಕೂಡ ನೀಟಾಗಿ ನೋಡ್ಕೊತಾ ಇದ್ದೀನಿ ನಾನು ಕೂಡ. ನನಗೆ ಗೊತ್ತಿಲ್ಲ ಅಂದರೆ ನಾನು ಯಾವುದೇ ಗೃಹ ಪ್ರವೇಶ ಆಗಲಿ ಹಾಲು ಉಗ್ಸ್ಬೇಕಾದ್ರೆ ಆಗಲಿ ಅದೆಲ್ಲ ನನಗೇನು ಅಷ್ಟೊಂದು ಗೊತ್ತಿಲ್ಲ. ನಾನು ಹೋಗೂ ಇಲ್ಲ ಯಾವುದಕ್ಕೂ ಕೂಡ. ಇನ್ನು ನಮ್ಮ ರಿಲೇಟಿವ್ಸಲ್ಲಿ ಅಲ್ಲೆಲ್ಲ ಕೂಡ ನಾನು ಒಂದಿನಕ್ಕೂ ನಾನು ಇಂಥ ಫಂಕ್ಷನ್ಗೆ ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಇನ್ನು ಕೇಳ್ತಾ ಇರೋದು ಕೂಡ. ಹಾಗಾಗಿ ನನಗೆ ಕೂಡ ಎಲ್ಲ ಹೊಸ್ದು ಅನ್ನಿಸ್ತಾ ಇತ್ತು. ಬಟ್ ಎಲ್ಲ ಕೂಡ ನೀಟಾಗಿ ನೋಡ್ಕೊತಾ ಇದ್ದೆ. ಇನ್ನು ಅತ್ತೆ ಕೂಡ ಬಂದುಬಿಟ್ಟು ಏನೇನು ಬೇಕಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು. ಇನ್ನು ಎಲ್ಲ ಜೋಡಿಸ್ಕೊಂಡು ಈ ಕಡೆ ಬಂದುಬಿಟ್ಟು ಹಾಲು ಉಗ್ಸೋದಕ್ಕೆ ಇನ್ನು
ಅಂದರೆ ಒಲೆ ಹಾಕ್ಬೇಕಲ್ವ, ಒಲೆಯಲ್ಲಿ ಹಾಲು ಕುಸ್ತಾರೆ. ಇದು ಸ್ಟವ್ ಬಂದುಬಿಟ್ಟು ಇನ್ನು ಅಡುಗೆ ಮಾಡೋದಕ್ಕಂತ ಹೇಳ್ಬಿಟ್ಟು ಇನ್ನು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಏನೋ ಗೊತ್ತಿಲ್ಲ, ತುಂಬ ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಿಂಪಲಾಗಿ ಜೋಡಿಸ್ಕೊಂಡಿದ್ದಾರೆ. ಅದು ಬರ್ತಾ ಸ್ವಲ್ಪ ಜಾಸ್ತಿನೇ ಇದಾಯಿತು. ಯಾಕೆಂದರೆ ನಾವು ಎಷ್ಟೇ ಇದು ಮಾಡ್ತೀವಿ ಅಂತಂದ್ರೆ ಮನೆ ಮಕ್ಕಳೇ ಮಾಡ್ತೀವಂದ್ರೂ ಕೂಡ, ಮನೇಲಿರೋರೇ ಮಾಡ್ತೀವಂದ್ರೂ ಕೂಡ ಇನ್ನು ಅಂದರೆ ಗೊತ್ತಾಗಲೇಬೇಕು ಮತ್ತು ಕರ್ಕೊಂಡು ಬರಲೇಬೇಕಾಗುತ್ತೆ ಸ್ವಲ್ಪ ಜನನೆಲ್ಲ ಕೂಡ, ಹೆಣ್ಮಕ್ಳ. ಇನ್ನು ಬರ್ತಾ ತುಂಬ ಜನನೇ ಬಂದುಬಿಟ್ರು. ಇನ್ನು ಸದ್ಯ ಅಂತೂ ಇಂತೂ ತುಂಬ ಚೆನ್ನಾಗಾಯ್ತಪ್ಪ. ಅಂದ್ಕೊಂಡಿರೋದೇ ಒಂದು, ಆಗಿದ್ದೇ ಒಂದು ಅನ್ನಂಗೆ ಪರವಾಗಿಲ್ಲ, ಚೆನ್ನಾಗಾಯಿತು. ಇನ್ನು ನಾವು ದೂರ ಎಲ್ಲೂ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಂತೂ ತುಂಬ ಫೆಸಿಲಿಟಿ ಇತ್ತು. ಇನ್ನು ಟ್ಯಾಂಕಿ ಹತ್ರ ಹೋಗಬೇಕಿತ್ತು, ಇಲ್ಲ ನೀರು ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ಗಂಗಮ್ಮ ಮಾಡ್ಕೊಬರ್ಬೇಕಾಗಿತ್ತು. ಸದ್ಯ ನಮ್ಮ ಮನೆ ಎದುರುಗಡೆನೇ ಒಂದು ಮನೆ ಇದೆ, ಅಲ್ಲಿ ಪ್ರತಿಯೊಂದು ಫೆಸಿಲಿಟಿ ನಮಗೆ ಸಿಕ್ತು. ಇನ್ನು ಎಲ್ಲೂ ಕೂಡ ದೂರ ಹೋಗೋ ಇದ್ರೆ ಇರಲಿಲ್ಲ. ಅಲ್ಲೇ ಬಂದುಬಿಟ್ಟು ಇನ್ನು ನಲ್ಲಿ ಇತ್ತು, ನಲ್ಲಿಯಲ್ಲಿ ನೀರು ಬರ್ತಾಯಿದ್ವು. ಪಕ್ಕದಲ್ಲಿ ತುಳಸಿ ಗಿಡ ಇತ್ತು, ಮತ್ತು ಒಂದು ತೆಂಗಿನ ಮರ ಇತ್ತು, ಮತ್ತು ಬೇವಿನ ಮರವೂ ಇತ್ತು. ಎಲ್ಲ ಕೂಡ ಚೆನ್ನಾಗಿ ಸಿಕ್ತು ನಮಗೆ, ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ದೊಡ್ಡವರೆಲ್ಲ ಸ್ವಲ್ಪ ಹೇಳ್ತಾಯಿದ್ರು. ಅದಕ್ಕೆ ಇನ್ನು ಇಲ್ಲೇ ಮಾಡೋಣ ಬಿಡಿ, ಇನ್ನು ದೂರ ಎಲ್ಲ ಹೋಗೋದು ಏನಂತ ಹೇಳ್ಬಿಟ್ಟು ಇನ್ನು ಆ ಮನೆ ಮುಂದೆ ಒಂದು ಮನೆ ಇತ್ತು, ಆ ಮನೆ ಹತ್ರನೇ ಇವಾಗ ಗಂಗಮ್ಮ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಶಾಸ್ತ್ರ ಇದ್ದಾವೆ ನಮ್ಮದ್ರಲ್ಲಿ. ನಾನು ಏನು ಅಂದ್ಕೊಂಡೆ, ಪ್ರತಿಯೊಂದು ಶಾಸ್ತ್ರನೂ ಸಖತ್ತಾಗಿ ಮಾಡ್ತಾರೆ. ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಬಿಡಿ. ಇನ್ನು ಸ್ವಲ್ಪ ದೊಡ್ಡದಾಗೆ ಫಂಕ್ಷನ್ ಅದೆಲ್ಲ ಇಟ್ಕೊಂಡ್ರಂತೂ ಇನ್ನೂ ಫುಲ್ಲು ಪೂಜೆ ಅದೆಲ್ಲ ಕೂಡ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಏನಂದರೆ ಸ್ವಲ್ಪ ಸಿಂಪಲ್ಲಾಗೆ ನಡೀತಾ ಇದೆ. ಹಾಗಾಗಿ ಇವಾಗ ಬಂದುಬಿಟ್ಟು ಇನ್ನು ಗಂಗಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಚಂಬು ಮತ್ತು ಅದೆಲ್ಲ ಇಟ್ಬಿಟ್ಟು ನೀಟಾಗಿ ಮಾಡ್ಕೊತಾ ಇದ್ದಾರೆ. ಪ್ರತಿಯೊಂದು ಕೂಡ ಸ್ವಲ್ಪ ಗೊತ್ತಿರೋಷ್ಟು ಅತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಚಿಕ್ಕಮ್ಮ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಮತ್ತು ವಿಭೂತಿ, ನಮ್ಮದ್ರಲ್ಲಂತೂ ಕಂಪಲ್ಸರಿ ವಿಭೂತಿ ಇಡಲೇಬೇಕಾಗುತ್ತೆ. ಇನ್ನು ನಾಳೆ ವ್ಲಾಗಲ್ಲಿ ಅಷ್ಟೇ ತುಂಬ ಇಂಟ್ರೆಸ್ಟಾಗಿರುತ್ತೆ, ಅದು ಕೂಡ ಮಿಸ್ ಮಾಡ್ಕೊಬೇಡಿ ನಾಳೆ ಅಪ್ಲೋಡ್ ಮಾಡೋ ವೀಡಿಯೋದಲ್ಲಿ. ಇನ್ನು ಎಲ್ರಿಗೂ ಕೂಡ ಇನ್ನು ಅಂಗದಾರ ಕಟ್ಬಿಟ್ಟು ಇನ್ನು ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಕೂಡ ಇಡ್ತಾ ಇದ್ದಾರೆ. ಇನ್ನು ಒಬ್ಬೊಬ್ಬರು ಒಂದೊಂದು ಬೇಗ ಪಟ ಮುಗಿಸ್ಬಿಡೋಣ, ಇನ್ನು ಮತ್ತೆ ಲೇಟ್ ಆಗಿಬಿಡುತ್ತೆ ಹಾಲು ಉಗ್ಸೋದಕ್ಕಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಒಟ್ಟು ಗಂಗಮ್ಮನಿಗೆ ಏನೇನು ಬೇಕು ಎಲ್ಲ ಎಲೆ ಅಡಿಕೆ ಮತ್ತು ಟೊಮಟೊ ಮಾಡಿದ್ದು, ಟೊಮಟೊ ಅರಿಶಿನ ಕುಂಕುಮ ಹೂವು ಬಾಳೆ ಅದೆಲ್ಲ ಕೂಡ ಇಟ್ಬಿಟ್ಟು ಇನ್ನು ಬ್ಲೌಸ್ ಪೀಸು ಅಂಗದಾರ ಪ್ರತಿಯೊಂದು ಏನೇನು ಅದಕ್ಕೆ ಇದಿರುತ್ತೋ ಸಂಪ್ರದಾಯ ಇರುತ್ತೋ ಅದೆಲ್ಲ ಕೂಡ ಮಾಡ್ತಾಯಿದ್ರು. ಇನ್ನು ಮಾಡಿಬಿಟ್ಟು ಇನ್ನು ಪವಿತ್ರ ಪೂಜೆ ಮಾಡಬೇಕಲ್ವ, ಹಂಗಾಗಿ ಇನ್ನು ಪವಿತ್ರನಿಗೆ ವಿಭೂತಿ ಇಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಇವಾಗ ಪೂಜೆ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ. ಇನ್ನು ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕು ಫ್ರೆಂಡ್ಸ್. ನಾವು ಎಷ್ಟೇ ಬಲವಂತವಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕು, ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದಾಗ ಎಷ್ಟೋ ಸತಿ ಅಡ್ಡ ಆತಂಕಗಳು ಬರ್ತಾ ಇರ್ತವೆ. ನಾವು ಅಂದ್ಕೊಂಡಿರೋ ಕೆಲಸ ಏನು ಕೂಡ ಆಗೋಲ್ಲ. ನಿಜ ಅನ್ನಿಸ್ತಾ ಇರುತ್ತೆ, ಎಲ್ಲ ನೋಡ್ತಾ ಇದ್ರಂತೂ ಅದು ಯಾವ ಟೈಮ್ಗೆ ಏನಾಗಬೇಕು ಅದು ಆಗಲೇಬೇಕು. ನಾವು ಅಂದ್ಕೊಂಡಷ್ಟು ಏನು ಕೂಡ ಸುಲಭವಾಗಿ ಆಗೋಲ್ಲ ಅಂತ ಅನಿಸುತ್ತೆ. ನಾವು ಬಂದುಬಿಟ್ಟು ಈ ಮನೆ ನಾವು ಮದುವೆ ಆಗಿ ಹೊಸ್ದಾಗಿ ಬಂದಾಗ ಇದು ಅತ್ತೆ ಮುಂಚೆನೇ ಕಟ್ಸಿದ್ರಿ ಮನೆನ. ಇಂದಿರಾ ಗಾಂಧಿ ಕಾಲದಲ್ಲಿ ಕಟ್ಟಿಸಿ ಬಿಟ್ಬಿಟ್ಟಿದ್ರು ಅವರು ಫುಲ್ಲು. ಅದೆಲ್ಲ ಕೂಡ ಅವರು ಈ ಕಡೆ ಬರೋದಿಲ್ಲ ಅಂತೇಳಿ ಫಿಕ್ಸ್ ಆಗಿಬಿಟ್ಟು ಫುಲ್ ಆಳು ಬಿದ್ದುಬಿಟ್ಟಿತ್ತು, ನೋಡೋಕ್ಕಾಗ್ತಾ ಇರಲಿಲ್ಲ. ಅದು ಅಷ್ಟು ಇದ್ರಾಗ ಆಗಿಬಿಟ್ಟಿತ್ತು. ಮುಂಚೆ ನಾವು ಬಂದಾಗ, ಇನ್ನು ಹೊಸ್ದಾಗಿ ಬಂದಾಗ ನಾವು ಹಂಗೆ ಅಂದ್ಕೊಂಡಿದ್ವಿ, ಫಸ್ಟ್ ಆ ಮನೆ ಇದೆ ಅಲ್ವಾ ಅದನ್ನೇ ರೆಡಿ ಮಾಡಿಸ್ಕೊಂಡು ಅಲ್ಲೇ ಎಲ್ಲರೂ ಹೋಗಿ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು. ಇನ್ನು ಒಬ್ಬರು ಬಂದರೆ ಒಬ್ಬರು ಬರಲ್ಲ, ಒಬ್ಬರು ಬಂದರೆ ಒಬ್ಬರು ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಇದು ಆ ಥರ ಆಗ್ಬಿಟ್ಟು ಇನ್ನು ಫುಲ್ಲು ಗ್ಯಾಪ್ ಆಗಿಬಿಡ್ತು. ಗ್ಯಾಪ್ ಆಗಿ ಮತ್ತೆ ಸೆಂಟ್ರಲ್ಲಿ ಮತ್ತೆ ಕೈ ಹಾಕಿದ್ರು ಒಂದು ಮಾಡ್ಕೊಳ್ಳೋಣ ಅಂದರೆ ಮತ್ತೆ ಅವಾಗ ಕೂಡ ಅಡ್ಡ ಆತಂಕ, ಒಂಥರ ಮನಸ್ತಾಪಗಳು ಅವಾಗೆಲ್ಲ ಕೂಡ ಸ್ಟಾರ್ಟ್ ಆಯಿತು. ಮತ್ತು ನೆಕ್ಸ್ಟು ಇದು ಅಂದರೆ ಇದು ಮಾಡ್ಸೋಣ ಅಂತಂದ್ರೂ ಅದು ಅಸಲು ಕಲಿತೇ ಬರಲಿಲ್ಲ. ಆಮೇಲೆ ಅದೇನು ಅದೃಷ್ಟ ಇದಂತಾರಲ್ವ, ಅದು ಈ ವರ್ಷ ನೆರವೇರಿತಾ ಇದೆ. ಯಾರೇ ಆಗ್ಲಿತ್ತೀರಾ ಇವಾಗ ಹೋಗೋದಕ್ಕೂ ಬರೋದಕ್ಕೂ ಎಲ್ಲದಕ್ಕೂ ಕೂಡ ಅನುಕೂಲವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮದು ಇಂತೂ ಕೈ ಹಾಕ್ಬಿಟ್ಟು ಇಷ್ಟಾದರೂ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಎಲ್ಲ ಮುಂದೆ ಎಲ್ಲ ಮಾಡ್ಕೋಬೇಕು. ಹೆಂಗೋ ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ, ಒಳ್ಳೆಯದಾಗಲಿ. ಯಾರಾದರೂ ಒಬ್ಬರು ಮುಂದುವರಿತಾರೆ ಮತ್ತು ಚೆನ್ನಾಗಿ ಆಗ್ತಾರೆ ಅಂದರೆ ನೋಡಿ ಖುಷಿ ಪಡಬೇಕು. ಇನ್ನು ಅವ್ರ ಖುಷಿಯಲ್ಲೇ ನಮ್ಮ ಖುಷಿ ಕೂಡ ಕಾಣಬೇಕು. ನನ್ನ ಮನಸ್ಥಿತಿ ಅಂತೂ ಅಷ್ಟೇ. ನಾನು ಇರೋದನ್ನು ಓಪನ್ನಾಗಿ ಹೇಳ್ತಾ ಇದ್ದೀನಿ. ನನಗೆ ಒಳಗೊಂದು ಹೊರಗೊಂದು ನನಗೆ ಮಾತಾಡೋದಕ್ಕಾಗಲಿ ಮತ್ತು ಇಟ್ಕೊಳ್ಳೋದಕ್ಕಾಗಲಿ ನನಗೆ ಬರೋದಿಲ್ಲ. ನನಗೆ ಏನೋ ಒಂಥರ ಖುಷಿ. ಇಲ್ಲಿ ಪೂಜೆ ಆಗಲಿ, ಇಲ್ಲಿ ಎಲ್ಲ ಶಾಸ್ತ್ರ ಆಗಲಿ ಎಲ್ಲ ನಡೀತಾ ಇದ್ದರೆ ನನ್ನ ಫೀಲಿಂಗ್ಸೇ ಬೇರೆ ಥರ ಇತ್ತು. ಏನೋ ಒಂಥರ ಅವ್ರಿಗೆ ನೆಮ್ಮದಿಗಿಂತ ನನಗೆ ನೆಮ್ಮದಿ ಜಾಸ್ತಿ ಅನ್ನಿಸ್ತಾ ಇತ್ತು. ಅಷ್ಟು
ಇದಾಗ್ತಾಯಿತ್ತು. ಒಟ್ಟು ಯಾರಾದರೂ ಆಗಲಿ ನಮ್ಮ ಫ್ಯಾಮಿಲಿ ತಾನೇ, ನಮ್ಮ ಇದೇ ತಾನೇ, ಚೆನ್ನಾಗಿ ಹೊಂದಿದ್ರೆ ಸಾಕು ಅನ್ನೋ ಒಂದು ಖುಷಿ ಇತ್ತು. ಇನ್ನು ಫೈನಲಿ ಇದೆಲ್ಲ ಕೂಡ ಆದಮೇಲೆ ನೆಕ್ಸ್ಟು ಅತ್ತೆ ಮಾವ ಇನ್ನು ಪವಿತ್ರರೆಲ್ಲ ಕೂಡ ಅಲ್ಲೇ ಶಿಫ್ಟು. ಇನ್ನು ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ನಮಗೂ ಏನಾದರೂ ಅನಿವಾರ್ಯ ಉಳ್ಕೋಬೇಕಂತಂದರೆ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಯಾಗಿ ಅದೇ ಮನೆಯಲ್ಲೇ ಉಳ್ಕೊಳ್ತೀವಿ. ಹಂಗಾಗಿ ತುಂಬ ಏನೋ ಒಂಥರ ಖುಷಿ ನೆಮ್ಮದಿ ಕೂಡ ಅನ್ನಿಸ್ತು. ಇರಬೇಕು ಫ್ರೆಂಡ್ಸ್, ಏನಿಲ್ಲ ಅಂದರೂ ಕೂಡ ಅಟ್ಲೀಸ್ಟು ಇರೋದಕ್ಕಂತೂ ಒಂದು ಮನೆ ಬೇಕೇ ಬೇಕು, ಒಂದು ಗೂಡು ಬೇಕೇ ಬೇಕು. ಹಂಗಾಗಿ ಇದು ಎಲ್ಲ ಕಾರ್ಯ ಮಾಡಬೇಕಾದ್ರೆ ತುಂಬ ದೇವ್ರ ಹತ್ರ ಪ್ರತಿಯೊಂದು ನಿಮಿಷವೂ ಪ್ರತಿಯೊಂದು ಸೆಕೆಂಡು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರ ಮನಸ್ಸಲ್ಲೇ ಅಷ್ಟೇ ಒಳ್ಳೆಯದಾಗಲಿ ಅಂತಲೇ ಬಯಸಿದ್ರೆ ತುಂಬ ಒಳ್ಳೆಯದೇ. ಮತ್ತು ಇಲ್ಲಿ ನೋಡ್ಬೋದು, ಇನ್ನು ಇದಕ್ಕೆ ಬಂದರೆ ಪ್ರತಿಯೊಬ್ಬರು ಕೂಡ ಇನ್ನು ಪವಿತ್ರ ಹಾಲು ತುಪ್ಪ ಎಲ್ಲ ಬಿಟ್ಟ ಮೇಲೆ ಇನ್ನು ನೆಕ್ಸ್ಟ್ ಎಲ್ಲರೂ ಕೂಡ 5 ಜನ ಪೂಜೆ ಮಾಡ್ತಾರೆ. 5 ಜನ ಹಾಲು ತುಪ್ಪ ಬಿಡಬೇಕು, ಇಲ್ಲ 9 ಜನ ಬಿಡಬೇಕು. ಇನ್ನು ಸದ್ಯಕ್ಕೆ 5 ಜನ ಬಿಟ್ಟರು. ಇನ್ನು ನಾನು ಬಿಡೋ ಆಗಿರಲಿಲ್ಲ, ಹಂಗಾಗಿ ನಾನಿನ್ನು ಹೋಗಲಿಲ್ಲ. ಸುಮ್ಮನೆ ದೂರನೇ ನಾನು ಸುಮ್ಮನೆ ಪೂಜೆ ಎಲ್ಲ ನೋಡಿಕೊಂಡು ನಾನು ಎಲ್ಲ ಪ್ರತಿಯೊಂದು ನೋಡ್ಕೊತಾ ಇದ್ದೆ. ಇನ್ನು ನಾನು ಹೇಳಿದ್ನಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ಎಲ್ಲ ತಿಳ್ಕೊಬೇಕಾಗುತ್ತೆ. ಫ್ಯೂಚರಲ್ಲಿ ನಮಗೂ ಕೂಡ ಇಂಥ ಒಳ್ಳೆ ದಿನಗಳು ಮತ್ತು ಒಳ್ಳೆ ಗಳಿಗೆ ಬಂದರೆ ನಾವು ಈ ಥರನೂ ಮಾಡಬೇಕಲ್ವ, ಎಲ್ಲ ತಿಳ್ಕೊಬೇಕು. ಅದು ನಮಗೆ ಬರದೇ ಇರಲಿ, ಮಾಡದೇ ಇರಲಿ, ಎಲ್ಲ ತಿಳ್ಕೊಂಡಿರೋದನ್ನ ಪ್ರತಿಯೊಂದು ವಿಷಯನೂ ನಾವು ತಿಳ್ಕೊಬೇಕು. ಅದು ಸಂಪ್ರದಾಯ. ಮತ್ತು ಎಲ್ಲ ಕೂಡ ಅಂದರೆ ತಿಳ್ಕೊಂಡಷ್ಟು ನಮಗೆ ಒಳ್ಳೆಯದು. ಇನ್ನು ಆವಾಗಲೇ ಎಲ್ಲ ತಿಳ್ಕೊಂಡು ಮಾಡ್ತೀವಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ ಎಲ್ಲ ಕೂಡ ನೋಡ್ಕೋಬೇಕು. ಇನ್ನು ಫೈನಲಿ ಗಂಗಮ್ಮಂತೂ ಚೆನ್ನಾಗಾಯಿತು. ಏನು ಗೊತ್ತಾ, ತುಂಬ ಲೇಟ್ ಆಗುತ್ತೆ ಇದೆಲ್ಲ ಆಗೋಷ್ಟೊತ್ತಿಗೆ. ನಾನೇನೆಂದರೆ ತುಂಬ ವೀಡಿಯೋ ಎಲ್ಲ ಫುಲ್ಲು ಕಟ್ ಮಾಡಿ ಹಾಕಿದ್ದೀನಿ. ಅಷ್ಟು ಲೆಂತ್ ವೀಡಿಯೋ ಅಂತೂ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಗಂಗಮ್ಮ ಎಲ್ಲ ಮುಗಿಸ್ಕೊಂಡು ಇನ್ನು ಹೆಣ್ಮಕ್ಳಿಗೆಲ್ಲ ಕೂಡ ಇನ್ನು ಮಡಲು ತುಂಬಿಬಿಟ್ಟು ಇನ್ನು ಮನೆಗೆ ಒಳಗಡೆ ಇನ್ನು ಗಂಗಮ್ಮನ ತೊಗೊಂಡು ಹೋಗ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ತುಂಬ ಖುಷಿ ಆಯ್ತಪ್ಪ, ಚೆನ್ನಾಗಾಯಿತು. ಇನ್ನು ಇದೆಲ್ಲ ಕೂಡ ಮುಂದುಗಡೆ ಆದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಗಂಗಮ್ಮನ ತೊಗೊಂಡ್ಬಿಟ್ಟು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಇದು ಆದಮೇಲೆ ನೆಕ್ಸ್ಟು ಗೋಪೂಜೆ ಇರುತ್ತೆ. ಗೋಪೂಜೆ ಆದಮೇಲೆ ಮತ್ತೆ ಲಾಸ್ಟಲ್ಲಿ ಹಾಲು ಉಗ್ಸೋದು. ಪ್ರತಿಯೊಂದಕ್ಕೂ ಒಂದೊಂದು ಶಾಸ್ತ್ರ ಇರುತ್ತೆ. ಆ ಶಾಸ್ತ್ರ ಮುಖಾಂತರನೇ ಎಲ್ಲ ಕೂಡ ಇವತ್ತು ಮಾಡ್ಕೊಂಡು ಹೋದ್ವಿ. ಏನೋ ಒಂಥರ ಖುಷಿ. ಇನ್ನು ಮಕ್ಳಿಗಂತೂ ಇನ್ನೂ ತುಂಬ ಖುಷಿ ಬಿಡಿ. ಹಾಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಪವಿತ್ರ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ತುಂಬ ಜನ ಹೇಳ್ಬೇಕಂದ್ರೆ ಅತ್ತೆ ಮನೆ ವ್ಲಾಗೆ ತುಂಬ ಇಷ್ಟಪಟ್ಟು ನೋಡ್ತೀರಾ, ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಜೊತೆಗಿರಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ. ನಾನು ಅಪರೂಪಕ್ಕೆ ಹೋದರೂ ಕೂಡ ಏನಾದರೂ ಸ್ವಲ್ಪ ವೀಡಿಯೋಸ್ ಮಾಡಿದ್ರು ಕೂಡ ತುಂಬ ಇಂಟ್ರೆಸ್ಟಾಗಿ ನೋಡ್ತೀರಾ, ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸೋಮವಾರ ನಾನು ವ್ಲಾಗ್ ಹಾಕೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಭಾನುವಾರ ವ್ಲಾಗ್ ಸ್ವಲ್ಪ ಮಾಡಿಟ್ಕೊಂಡಿದ್ದೆ, ಬಟ್ ಸೋಮವಾರ ಅಪ್ಲೋಡ್ ಮಾಡೋಣ ಅಂತಂದರೆ ಇನ್ನು ಬೆಳಗ್ಗೆ ಈ ಕಡೆ ಬರೋ ಹಾಗಾಯಿತು. ಇನ್ನು ನಾನು ಅದನ್ನು ಎಡಿಟ್ ಮಾಡಿರಲಿಲ್ಲ, ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಏನೂ ಇಲ್ಲ. ಹಂಗಾಗಿ ನನಗೆ ಭಾನುವಾರದ ವಿಡಿಯೋ ಸೋಮವಾರ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಒಂದಿನ ಗ್ಯಾಪ್ ತೊಗೊಂಡ್ಬಿಟ್ಟೆ. ಇನ್ನು ಸೋಮವಾರ ಫುಲ್ ಡೇ ಕೂಡ ಇಲ್ಲೇ ನಾನು ಇರೋ ಹಾಗಾಯಿತು. ಹಂಗಾಗಿ ಇನ್ನು ಸೋಮವಾರ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇದನ್ನು ಬಂದುಬಿಟ್ಟು ಇನ್ನು ಮಂಗಳವಾರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೋಮವಾರದ ವಿಡಿಯೋನ ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ, ನೋಡಿಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅಂತೂ ತುಂಬ ಮುಖ್ಯ. ಇನ್ನು ವೀಡಿಯೋಗೆ ಬಂದರೆ ಇನ್ನು ಗಂಗಮ್ಮನ ಪೂಜೆ ಆಯಿತು. ನೆಕ್ಸ್ಟು ಗೋಮಾತೆ ಪೂಜೆ. ಇನ್ನು ಹಸುನ ಕರ್ಕೊಬಂದ್ಬಿಟ್ಟು ಇನ್ನು ಒಳಗಡೆ ಕರ್ಕೋಬೇಕಲ್ವ, ಹಾಗಾಗಿ ಇನ್ನು ಹಸುನ ಕರ್ಕೊಬಂದು ಸ್ನಾನ ಮಾಡಿಸ್ಕೊಬಂದು ಅರಿಶಿನ ಕುಂಕುಮ ಹೂವು ಅದೆಲ್ಲ ಇಟ್ಬಿಟ್ಟು ಇನ್ನು ಪಾದ ಪೂಜೆ ಮಾಡಿ ಕಾಲು ತೊಳೆದ್ಬಿಟ್ಟು ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಅದಕ್ಕೆ ಏನೇನು ಶಾಸ್ತ್ರ ಇರುತ್ತೆ ಅದೆಲ್ಲ ಕೂಡ ಮಾಡ್ಕೋಬೇಕು. ಇನ್ನು ಹಸುನ ಕರ್ಕೊಬಂದ ತಕ್ಷಣ ಹೊರಗಡೆನೇ ಇನ್ನು ಗಂಜಲ ಹಾಕ್ತು. ಇನ್ನು ಸಗಣಿ ಕೂಡ ಹಾಕ್ಬಿಡ್ತು. ತುಂಬ ಒಳ್ಳೆಯದು. ಇನ್ನು ಒಳಗಡೆ ಬಂದು ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಮಿರಾಕಲ್ ಅಂತಂದರೆ, ಸಡನ್ನಾಗೆ ಇನ್ನು ಬರ್ತಾನೆ ಬಲಗಾಲಿಟ್ಬಿಟ್ಟು ಒಳಗಡೆ ಬಂತು. ತುಂಬ ಖುಷಿ ಆಯಿತು. ಎಲ್ರಿಗೂ ಕೂಡ ತುಂಬ ಖುಷಿ ಆಯಿತು. ಏನೋ ಫುಲ್ಲು ಪಾಸಿಟಿವ್ ಎನರ್ಜಿನೇ ತುಂಬ್ಕೊಂಡ್ಬಿಟ್ಟಿತ್ತು ಅಷ್ಟು ಇದು. ಇನ್ನು ಹಸು ಬಂತಲ್ವ, ಹಸುಗೆ ಹೊಸ ಸ್ಯಾರಿ ತೊಗೊಂಬಂದ್ಬಿಟ್ಟು ಇನ್ನು ಅದನ್ನು ಹಸು ಮೇಲೆ ಹಾಕ್ಬಿಟ್ಟು ಅದಕ್ಕೆ ಬಂದುಬಿಟ್ಟು ಬೆಲ್ಲ ಮತ್ತು
ಅಕ್ಕಿ ಬೆಲ್ಲ ಮರದಲ್ಲಿ ಹಾಕ್ಬಿಟ್ಟು ಇನ್ನು ಇಡ್ತಾ ಇದ್ದಾಳೆ ಪವಿ. ತಿಂತಾನೇ ಇದೆ ಸುಮ್ಮನೆ, ಅದು ನಾನ್ ಸ್ಟಾಪಾಗಿ. ಇದು ಹಸು ಬಂದುಬಿಟ್ಟು ಇನ್ನು ನಮ್ಮದೇ ಗೌರಿ ಇದು. ಇನ್ನು ಇದು ಬಂದುಬಿಟ್ಟು ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಮುಂಚೆ. ಅಂದರೆ ಪವಿತ್ರ ಇದ್ದಾಳಲ್ಲ, ಅವ್ರ ಅಕ್ಕನೇ ಪವಿತ್ರ ಅವ್ರಿಗೆ ಇರಲಿ ಅಂತ ಹೇಳಿಬಿಟ್ಟು ಅವರು ಈ ಹಸುನ ಕೊಟ್ಟಿರೋದು. ಹಾಗಾಗಿ ಅಭ್ಯಾಸ ಇದೆ. ಇನ್ನು ಮಂಜಣ್ಣ ಹಂಗಾಗಲಿ ಮತ್ತು ಧನುಗಾಗಲಿ ಎಲ್ರಿಗೂ ಅವರು ಅತ್ತೆ ಮಾವ ಮತ್ತು ಪವಿತ್ರರು ಎಲ್ರಿಗೂ ಕೂಡ ತುಂಬ ಅದು ನೋಡಿದೆ. ಏನು ಕೂಡ ಭಯ ಪಟ್ಕೊಳ್ಳಲಿಲ್ಲ ಸದ್ಯಕ್ಕೆ. ಒಂದೊಂದು ಹಸುನ ಕರ್ಕೊಬಂದಾಗಂತೂ ಸಖತ್ತು ಭಯ ಆಗ್ತಿರುತ್ತೆ. ಯಾಕಂದರೆ ಸ್ವಲ್ಪ ಜನ ಇದ್ದಾಗ ಅದು ಸುಮ್ಮನೆ ಬೆದರಿಬಿಟ್ಟು ದಿಕ್ಕಾಪಾಲಾಗಿ ಓಡೋಗುತ್ತೆ ಅಂತ ಹೇಳಿಬಿಟ್ಟು. ಹಂಗಾಗಿ ಇದು ಸದ್ಯಕ್ಕೆ ಚೆನ್ನಾಗಿ ಇದಾಯಿತು. ಮತ್ತು ಒಳಗಡೆ ಕೂಡ ಬಲಗಾಲಿಟ್ಟೇನೆ ಸಡನ್ನಾಗಿ ಒಳಗಡೆ ಬಂತು. ಇನ್ನು ಹಸು ಪೂಜೆ ಎಲ್ಲ ಆಯಿತು. ಇನ್ನು ಹಸು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಗಡೆ ಕರ್ಕೊಂಡೋಗಿ ಇನ್ನು ಕಟ್ಟಾಕಿ ಬಂದು ಮತ್ತು ಇವಾಗ ಹಾಲುಕ್ಸೋ ಶಾಸ್ತ್ರದಲ್ಲಿ ನನಗೆ ಒಂದು ಆಶ್ಚರ್ಯ. ಭಾಗ್ಯನ ಕರ್ಕೊಬಂದಿದ್ರು. ಭಾಗ್ಯ ಅಂತ ಹೇಳ್ಬಿಟ್ಟು ನಮ್ಮೂರು ಹುಡುಗಿನೇ. ಇವಳು ಬಂದುಬಿಟ್ಟು ಅಂಗನವಾಡಿ ಹೆಲ್ಪರು. ಪಾಪ ಯೂನಿಫಾರ್ಮಲ್ಲೇ ಬಂದುಬಿಟ್ಟಿದ್ದಾಳೆ. ಇನ್ನು ಟೈಮ್ ಕೂಡ ಆಗಿತ್ತಲ್ವ, ಹಾಗಾಗಿ ಇನ್ನು ರೆಡಿ ಆಗಿಬಿಟ್ಟು ಇದ್ದು ಬಂದಿದ್ದಾಳೆ ಹಾಲು ಉಕ್ಸೋಣ ಅಂತ ಹೇಳ್ಬಿಟ್ಟು. ಏನಂತಂದರೆ ಅಂದರೆ ಒಂದೊಂದು ಕಡೆನೇ ಒಂದೊಂದು ಥರ ಸಂಪ್ರದಾಯ. ನಾನಿದೆ ಫಸ್ಟ್ ಟೈಮ್ ನಾನು ಕೇಳಿದ್ದು ಮತ್ತು ನಾನು ನೋಡಿದ್ದು ಕೂಡ. ಏನಂದರೆ ಹಾಲು ಉಕ್ಸೋರಿಗೆ ಅಪ್ಪ ಅಮ್ಮ ಇರಬೇಕು ಮತ್ತು ಅತ್ತೆ ಮಾವ ಇರಬೇಕು, ಅಣ್ಣ ಅಕ್ಕ ಸಂಬಂಧ ಎಲ್ಲ ಕೂಡ ಇರೋರು ಹಾಲು ಉಕ್ಸಿದ್ರೆ ತುಂಬ ಒಳ್ಳೆಯದು ಅನ್ನೋ ಸಂಪ್ರದಾಯ ಈ ಕಡೆ ನಡೀತಾ ಇದೆ ಅಂತೆ. ಅದಕ್ಕೆ ಅತ್ತೆ ಬಂದುಬಿಟ್ಟು ಒಂದು 2-3 ಜನನ ಮೇಲೇ ಒಟ್ಟು ಯಾರು ಮಿಸ್ ಮಾಡ್ತಾರೋ, ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಬರಲಿ ಅಂತ ಹೇಳಿಬಿಟ್ಟು ಒಂದು 4-5 ಜನಕ್ಕೆ ಎಲ್ಲರೂ ಕೂಡ ಹೇಳಿ ಬಂದಿದ್ರು. ಹಂಗಾಗಿ ಇನ್ನು ಭಾಗ್ಯ ಕೂಡ ಬಂದಳು. ಇನ್ನು ಭಾಗ್ಯ ಆದಮೇಲೆ ಇನ್ನೊಬ್ಬ ಹುಡುಗಿ ಬಂದಳು ಮತ್ತು ಆಂಟಿ ಬಂದರು. ಇವರೆಲ್ಲ ಕೂಡ ಬಂದುಬಿಟ್ಟು ಇನ್ನು ಹಾಲುಗ್ಸೋದಕ್ಕೆಲ್ಲ ಕೂಡ ರೆಡಿ ಮಾಡಿಕೊಂಡ್ರು. ಹಿಂಗೆ ನೋಡಿ, ನಿಜವಾಗ್ಲೂ ಒಂದೊಂದು ಕಡೆ ಒಂದೊಂದು ಥರದ ಸಂಪ್ರದಾಯ ಕೇಳ್ತಾ ಇದ್ದರೆ ನೋಡ್ತಾ ಇದ್ದರೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ. ನೋಡ್ಬೋದು ಹಾಲೆಲ್ಲ ಕೂಡ ನೀಟಾಗಿ ಬಲಗಡೆ ಸೈಡು ಉಕ್ಬಿಟ್ಟು ಚೆನ್ನಾಗಿ ಉಕ್ಕಿದ್ವು. ಈ ಕಡೆ ಬಂದುಬಿಟ್ಟು ನಮ್ಮ ಪ್ರದೀಪ ಎಲ್ಲ ಗೋಡೆಗೆ ಮೇಲೆಲ್ಲ ಬರ್ಕೊಂಬರ್ತಾ ಇದ್ದೇನೆ ಓಮು ಮತ್ತು ಓಂ ಶ್ರೀ. ಈ ಕಡೆ ಹೊರಗಡೆ ಎಲ್ಲ ಕೂಡ ನೀಟಾಗಿ ಸ್ವಸ್ತಿಕೆಲ್ಲ ಕೂಡ ಬರ್ಕೊಂಬರ್ತಾ ಇದೆ. ಇನ್ನು ಬರೋರಿಗೆಲ್ಲ ಕೂಡ ಯಾರು ಹೇಳಿದ್ನಲ್ವ, ಯಾರು ಕೂಡ ಖಾಲಿ ಇರಲಿಲ್ಲ. ಒಬ್ಬೊಬ್ರಿಗೆ ಬಂದ ತಕ್ಷಣ ಅರಿಶಿನ ಕುಂಕುಮ ಕೊಡೋದು ಮೇನ್ ಇಂಪಾರ್ಟೆಂಟ್. ಅಂದರೆ ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಹೂವು, ಹಣ್ಣು ಇಷ್ಟಲ್ವ ಮೇನಾಗಿ. ಇನ್ನು ಎಲ್ಲ ಕೂಡ ನೋಡ್ಕೊತಾ ಇದ್ರು. ಇನ್ನು ಇವ್ರು ಬಂದುಬಿಟ್ಟು ನಮಗೆ ತಂದೆ ತಾಯಿ ಸಮಾನ, ಅತ್ತೆಯವ್ರಿಗೂ ಅಷ್ಟೇ ತಂದೆ ತಾಯಿ ಸಮಾನ ಇವರು. ಹಂಗಾಗಿ ಅಜ್ಜಿ ಮನೆ ಹತ್ರ ಹೋಗಿಬಿಟ್ಟು ಇನ್ನು ಒಂದು ಸ್ಯಾರಿ ಮತ್ತು ಪಂಚೆ ಶರ್ಟ್ ಪೀಸು ತೊಗೊಬಂದ್ಬಿಟ್ಟು ಅತ್ತೆಗೆ ಸುಮ್ಮನೆ ಹಿಂಗೆ ಮಡ್ಲಕ್ಕಿ ಕೂಡ ತೊಗೊಂಬಂದ್ಬಿಟ್ಟು ಇನ್ನು ಹಾಕ್ತಾ ಇದ್ದಾರೆ. ಇನ್ನು ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದರೆ ಇನ್ನೂ ಚೆನ್ನಾಗಿ ರಿಲೇಷನ್ಸ್ ಎಲ್ಲ ಕರೆಸ್ಬೋದಾಗಿತ್ತು. ಯಾಕೆಂದರೆ ಇನ್ನೂ ಒಂದು ಫಂಕ್ಷನ್ ಇದೆ ಅವ್ರದ್ದು. ಹಂಗಾಗಿ ಏನು ಕೂಡ ಫಸ್ಟ್ ಇದೊಂದು ಮುಗಿಸ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಅರ್ಜೆಂಟಲ್ಲಿ ಇದು ಮಾಡಿದ್ರು. ಇನ್ನು ಫೈನಲ್ ಎಲ್ಲ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಹತ್ರ ಬಂದ್ವಿ. ಟೈಮ್ ಕೂಡ ಆಗಿಬಿಟ್ಟಿತ್ತು. ಇನ್ನು ಮನೆ ಹತ್ರ ಬಂದುಬಿಟ್ಟು ಮತ್ತು ನಾನು ಪವಿತ್ರ ಮಕ್ಕಳು ಎಲ್ಲರೂ ಕೂಡ ಮಂಜಣ್ಣನ ಅಂದರೆ ದೀಪ ಎಲ್ಲ ಹಚ್ಚಿದ್ವಲ್ವ, ಅಲ್ಲೊಬ್ರು ಮನೆ ಹತ್ರ ಇರಬೇಕಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನಾವೆಲ್ಲ ಮನೆ ಹತ್ರ ಬಂದ್ವಿ. ಇನ್ನು ಬಂದ ತಕ್ಷಣ ನೋಡ್ಬೋದು ಈ ಪಟ್ಲಿನೇ. ಇನ್ನು ಮುಂದಿನ ತಿಂಗಳು ಕೂಡ ಇವು ಪಾಪ ಎಲ್ರಿಗೂ ಕೂಡ ಆಹಾರ ಆಗ್ತವೆ. ತುಂಬ ಚೆನ್ನಾಗಿದ್ದಾವೆ. ಸುಮಾರು ತಿಂಗಳಾಯ್ತು ತೊಗೊಂಬಂದು, ಎಷ್ಟು ಬೇಗ ದೊಡ್ಡವಾಗ್ಬಿಟ್ಟಿದ್ದಾವೆ. ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇವನ್ನೆಲ್ಲ ಕೂಡ. ನಮ್ಮ ಮಾವಂತೂ ಇವನ್ನ ಚಿಕ್ಕ ಮಕ್ಕಳಿಗಿಂತನೂ ಜಾಸ್ತಿ ನೋಡ್ಕೊತಾ ಇದ್ದಾರೆ ನಿಜವಾಗ್ಲೂ. ಪಾಪ ಹೋಗ್ಬಿಟ್ಟು ಹಸಿ ಹುಲ್ಲೆಲ್ಲ ಕಿತ್ಕೊಬಂದು ನೀಟಾಗಿ ಸೋಸಿಬಿಟ್ಟು ಅವಕ್ಕೆ ಚೆನ್ನಾಗಿ ಚಿಕ್ಕದಾಗಿ ಕಡ್ಡಿನೆಲ್ಲ ಕೂಡ ಮಚ್ಚಿ ತಗೊಂಡು ಕಟ್ ಮಾಡಿಬಿಟ್ಟು ಇವಕ್ಕೆಲ್ಲ ಮೇವಿಡ್ತಾ ಇರ್ತಾರೆ. ಆ ಥರ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮಾವ. ಇನ್ನು ಹಸು ಅಲ್ಲೇ ಹೊಸ ಮನೆ ಹತ್ರನೇ ಇತ್ತು. ಇನ್ನು ಇಲ್ಲಿ ಅಂದರೆ ಕರ್ಕೊಬಂದಿರಲಿಲ್ಲ, ಅಲ್ಲೇ ಬಿಟ್ಟಿದ್ರಲ್ವ, ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ಈಗ ಟೈಮ್ ಬಂದುಬಿಟ್ಟು ಸುಮಾರಾಗಿ 11 ಗಂಟೆ ಹತ್ತಿರ ಆಗ್ತಾಯಿದೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದಿದ್ದೀವಿ. ಇನ್ನು ಬೆಳಗ್ಗೆನೇ ಹಾಲುಗ್ಸಿದ್ದಾಯ್ತಲ್ವ, ಇವಾಗ ಸಾಯಂಕಾಲ ಮತ್ತು ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತು ಗೋವಿಂದ ಅನಿಸೋದು ಅದೆಲ್ಲ ಸಾಯಂಕಾಲ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಅಂದರೆ ಎಲ್ಲ ಕೂಡ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಮಕ್ಕಳು ಕೂಡ ಹೊಟ್ಟೆ ಹಸ್ಕೊಂಡಿದ್ರು. ಅದಕ್ಕೆ ಸ್ವಲ್ಪ ಏನಾದರೂ ಟಿಫನ್ ಅದು ಏನಾದರೂ ಮಾಡಿಕೊಂಡು ಇನ್ನು ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಎಲ್ಲರೂ ಬಂದಿದ್ದೀವಿ. ಅಲ್ಲಿ ಮನೆ ಹತ್ರ ನಮ್ಮ ಮಂಜಣ್ಣನ ಇಟ್ಬಿಟ್ಟು ಬಂದಿದ್ದೀವಿ. ಪವಿತ್ರ ಬಂದುಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದಾಳೆ. ಆಯಿತಾ, ಇವತ್ತು ಬಂದುಬಿಟ್ಟು 1.5 kg ಅಷ್ಟು ರವೆ ತಂದು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಜನ ಇದ್ದೀವಲ್ವ, ಹಾಗಾಗಿ ಲೇಟ್ ಕೂಡ ಆಗಿದೆ. ಎಲ್ಲರೂ ಕೂಡ ಹೊಟ್ಟೆ ಹಸ್ಕೊಬಿಟ್ಟಿದ್ದಾರೆ. ಹಂಗೆ ಏನಾದರೂ ಮನೇಲಿ ಪೂಜೆ ಏನಾದರೂ ಇಟ್ಕೊಂಡ್ರೆ ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಬೆಳಗ್ಗೆನೇ 4 ಗಂಟೆಗೆ ಎದ್ಬಿಟ್ಟು ಪವಿತ್ರ ಎಲ್ಲ ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ಅಷ್ಟು ರೆಡಿ ಮಾಡಿಕೊಂಡ್ರೆ ಇಷ್ಟೊತ್ತಾಯಿತು. ಇನ್ನು ಯಾರು ಕೂಡ ಇಲ್ಲ, ಎಲ್ಲ ಅವಳೊಬ್ಬಳೇ ಮಾಡ್ಕೊಂಡಿದ್ದಾಳಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಅದಕ್ಕೆ ಬೇಗ ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಹೊಸ ಮನೇಲಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು.
ಮತ್ತು ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಇದು ರವೆ ಹಾಕೊಳ್ತಿದ್ದ, ರವೆ ಇದು ಹಾಕಿದ್ದ ಅಂತ ಪ್ರಕಾರ? ಇಲ್ಲ ಇಲ್ಲ ಇಲ್ಲ, ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದ ನನಗೆ. ಹ್ಞೂ ಆಯ್ತಿರಪ್ಪ, ಆಯಿತು. ಸಾಕು 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 ಉದ್ರುದ್ರೆ ಆಗ್ತದೆ. ಅದು ಪಾತ್ರೆ ದೊಡ್ಡದಲ್ಲ, ಗೊತ್ತಾಗಲ್ಲ ಮತ್ತೆ ನೀರು ಅಳ್ತೆ. ಹ್ಞೂ ಹಾಂ ಸುಸ್ತಾಗೈತಂತಾನೆ. ಮಲ್ಕೊಳಪ್ಪ ಒಂದು ಸ್ವಲ್ಪ ಹೊತ್ತು ಸುಸ್ತಾದ್ರೆ. ಅಂಗನವಾಡಿಗೆ ಹೋಗ್ರೆ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನದವರೆಗೂ ಅಂತ ಅಂದರೆ ಇಬ್ಬರು ತಪ್ಸ್ಕೊಬಿಟ್ಟಿದ್ದಾರೆ. ಯಾರದ್ರಪ್ಪ ಅಲ್ಲಿ? ಇಲ್ಲಿ ಕೇಳಿಸ್ಕೊಂಡ್ರಿ ಅಲ್ವಾ, ಚಿಕ್ಕ ಮಕ್ಳಿಗೂ ಕೂಡ ಫುಲ್ ಸುಸ್ತಾಗ್ಬಿಟ್ಟಿದೆ. ಚಿಕ್ಕ ಮಕ್ಳು ಸೈಡ್ಗೆ ಇಟ್ಟರೆ ದೊಡ್ಡವ್ರಿಗೆ ಸುಸ್ತಾಗ್ಬಿಟ್ಟಿದೆ. ನಮ್ಮ ಮಂಜಣ್ಣನ ನಾವು ಮನೆ ಹತ್ರ ಇರಿ ಅಂತ ಅಲ್ಲಿ ಇಟ್ಟು ಬಂದಿದ್ರೆ ಬಿಟ್ಬಿಟ್ಟು ಮತ್ತೆ ನನಗೆ ಹೊಟ್ಟೆ ಹಸುವಾಗ್ಬಿಟ್ಟೈತೆ, ನನಗೆ ಉಣ್ಣಕ್ಕೆ ಇಕ್ಕ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇನ್ನು ನಮ್ಮ ಉಪ್ಪಿಟ್ಟಂತೂ ಇನ್ನು ಮಾಡ್ತಾನೇ ಇದ್ವಿ. ಬೇಗ ಆಗೋದಿಲ್ಲ ಫ್ರೆಂಡ್ಸ್, ಜಾಸ್ತಿ ಬೇರೆ ಅಲ್ವಾ ಬೇಗ. ಈ ಪಾತ್ರೆ ಬೇರೆ ದೊಡ್ಡ ಪಾತ್ರೆ, ಸ್ವಲ್ಪ ದಪ್ಪ ಇತ್ತು. ದಪ್ಪದ ಪಾತ್ರೆ ಬೇರೆ ಈಟ್ ಬೇಗ ಆಗ್ತಾ ಇರಲಿಲ್ಲ. ಇನ್ನು ಅಂತೂ ಇಂತೂ ಫೈನಲಿ ಫಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಏನೋ ಅದು ಒಂಥರ ಪರೀಕ್ಷೆ ಅಂತಲೇ ಹೇಳ್ಬೋದು. ಮನೇಲಿ ಏನಾದರೂ ಪೂಜೆ ಪುರಸ್ಕಾರ ಏನಾದರೂ ಒಂದೊಂದು ಸತಿ ಒಂದೊತ್ತು ಮೇಲೆ ಮಾಡಬೇಕು ಅನ್ನೋ ಟೈಮಲ್ಲೇ ಕೂಡ ಸಖತ್ತು ಹೊಟ್ಟೆ ಹಸಿತಾ ಇರುತ್ತೆ. ಮಕ್ಕಳು ಬೆಳಗ್ಗೆ ಬಿಸ್ಕೆಟು ಟೀ ಅದೆಲ್ಲ ಕೂಡ ಚೆನ್ನಾಗೇ ತಿಂದಿದ್ರು, ಎಲ್ಲ ಚೆನ್ನಾಗೇ ಇತ್ತು. ಸ್ವಲ್ಪ ಅಂಗಡಿ ತಿಂಡಿ ಎಲ್ಲ ಕೂಡ ತಿಂದಿದ್ರು, ಆದರೂ ಕೂಡ ಹೊಟ್ಟೆ ಹಸು ಅಂತ ಸುಮ್ಮನೆ ಅದೆಲ್ಲ ಪಕ್ಕಕ್ಕೆ ಇಟ್ಟರೆ ಏನು ಗೊತ್ತಾ, ಅವ್ರಿಗೆ ಅಂಗನವಾಡಿಗೆ ಎಲ್ಲಿ ಕಳಿಸ್ತಾರೋ ಅನ್ನೋದಕ್ಕೆ ಒಂಥರ ಗೋಳಾಡಿಕೊಂಡು ಸುಮ್ಮನೆ ನನಗೆ ಸುಸ್ತಾಗುತ್ತೆ, ನಂಗೆ ಜ್ವರ ಬಂದಿದೆ, ನನಗೆ ಹೊಟ್ಟೆ ಹಸುವಾಗಿದೆ ಅಂತ ಹೇಳ್ಕೊಂಡೇ ಇದು ಮಾಡ್ತಾಯಿದ್ರು. ಹಿಂಗೇ ಇನ್ನಂತೂ ಇಂತೂ ಬೇಗನೆ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಉಪ್ಪಿಟ್ಟು ಕೂಡ ಒಂದು ಸ್ವಲ್ಪ ಉಪ್ಪು ಸಾಲ್ಟೇಜ್ ಬಂತು, ನೀರೆಲ್ಲ ಪಕ್ಕ ಆಗಿತ್ತು. ಇನ್ನು ಖಾರ ಎಲ್ಲ ಕೂಡ ಚೆನ್ನಾಗಾಗಿತ್ತು. ಇನ್ನು ಜಾಸ್ತಿ ಉಪ್ಪಿಟ್ಟು ಮಾಡ್ತೀವಿ ಅಂದಮೇಲೆ ಸ್ವಲ್ಪ ಜಾಸ್ತಿ ತರಕಾರಿ ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೇ ಮಾಡಬೇಕು. ಇನ್ನು ಮನೆಯಲ್ಲೇ ಅಲ್ವಾ, ಬೇಗ ಆದರೆ ಸಾಕಪ್ಪ, ಯಾವುದೋ ಒಂದು ಬಿಸಿದು ಹೊಟ್ಟೆಗೆ ಹಾಕೋಣ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು. ಇನ್ನು ಫೈನಲಿ ನಮ್ಮದು ತಿಂಡಿ ಎಲ್ಲ ಆಯಿತು. ಇನ್ನು ಎಲ್ಲರೂ ಕೂಡ ಟಿಫನ್ ಮಾಡಿಬಿಟ್ಟು ಇನ್ನು ಒಂದು ಸ್ವಲ್ಪ ಹೊತ್ತು ಉಳ್ದಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಚಾಪೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಉಳ್ಕೊಂಡಿದ್ದಾಳೆ. ಇನ್ನು ಅಷ್ಟರಲ್ಲಿ ಮಕ್ಕಳೆಲ್ಲಾದರೂ ಬಿಡ್ತಾರಾ? ಹಬ್ಬಬ್ಬ, ನಮ್ಮ ಯೋಷಿತಂತೂ ಮೇಲೇ ಕೂತ್ಕೊಂಡು ಅವ್ರ ಅಮ್ಮನ ಹತ್ರ ಇದು ಮಾಡ್ತಾಯಿದ್ದಾಳೆ. ಈ ಕಡೆ ನೋಡ್ಬೋದು ನಮ್ಮ ಗುಂಡನ ಕತೆ, ಏನೋ ಕೂತ್ಕೊಂಡು ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಈ ಫಸ್ಟ್ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಇನ್ನು ನಾವು ಸ್ವಲ್ಪ ತಿಂದ್ಬಿಟ್ಟು ಇನ್ನು ಆರಾಮಾಗಿದ್ದೀವಿ. ಇನ್ನು ಅತ್ತೆ ಬಂದುಬಿಟ್ಟು ಇನ್ನು ಬೀಡಿ ಸುತ್ತಾ ಇದ್ದರು. ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇರುತ್ತೆ ಫ್ರೆಂಡ್ಸ್ ವ್ಲಾಗ್ ಬಂದುಬಿಟ್ಟು, ಯಾಕೆಂದರೆ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿವೈಡ್ ಮಾಡಿದ್ದೀನಿ. ಮತ್ತು ಮಧ್ಯಾಹ್ನದಿಂದ ನಾವು ಮತ್ತು ಹೊಸ ಮನೆ ಹತ್ರ ಹೋಗ್ಬಿಟ್ಟು ಏನೇನು ಅಡುಗೆ ಮಾಡಿದ್ವಿ, ಮತ್ತು ನಮ್ಮದ್ರಲ್ಲಿ ಸಂಪ್ರದಾಯ ಏನಿದೆ, ಮತ್ತು ಸಾಯಂಕಾಲ ನಾವು ಯಾವ ಥರ ಪೂಜೆ ಮಾಡಿದ್ವಿ, ಯಾವ ಥರ ಗೋವಿಂದ ಇಟ್ವಿ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಆ ವಿಡಿಯೋ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಿಮಗೂ ಕೂಡ ಬೋರ್ ಆಗುತ್ತೆ ಬರೀ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಡಿವೈಡ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ನಾನು ಸ್ವಲ್ಪ ಹೊತ್ತು ಹಂಗೆ ಉಳ್ಳಾಡ್ಬಿಟ್ಟು, ಪವಿತ್ರ ಸ್ವಲ್ಪ ಹೊತ್ತು ಉಳ್ಳಾಡ್ಬಿಟ್ಟು ಇನ್ನು ಸುಮಾರು ಮಧ್ಯಾಹ್ನ ಟೈಮ್ ಅಷ್ಟರಲ್ಲೇ ಇನ್ನು ಟೈಮ್ ನೋಡಿಕೊಂಡು ಇನ್ನು ಹೊಸ ಮನೆ ಹತ್ರ ಹೋಗಿ ಇನ್ನು ಅಡುಗೆ ಕೆಲಸ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಆಂಟಿ ಕೂಡ ಬಂದಿದ್ರು, ನಮ್ಮ ಚಿಕ್ಕಮ್ಮರೆಲ್ಲ ಕೂಡ ಹೋಗ್ಬಿಟ್ಟು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೆ ಈ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ.